ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಪಾಲಿಕೆ ಪಯಣದಲ್ಲಿ ಇವತ್ತು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 13 ವಾರ್ಡ್ಗಳಿದೆ. ಇಲ್ಲಿನ ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿ ಏನೂ ಇಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ. ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಆಗಸ್ಟ್ 31ರ ಒಳಗಾಗಿ ಎಲೆಕ್ಷನ್ ಅನ್ನು ಮುಗಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದೆ. ರಾಜ್ಯ ಚುನಾವಣಾ ಆಯೋಗವು ಕೂಡ ಅಷ್ಟೇ ಚುನಾವಣೆಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಂಡಿದೆ. ಇದರ ನಡುವೆ ನ್ಯೂಸ್ 18 ಕನ್ನಡ ಪಾಲಿಕೆಯ ಪಯಣವನ್ನು ಆರಂಭಿಸಿದೆ. ಜನರ ನಾಡಿಮಿಡಿತ ಏನು, ಯಾವ ಪಕ್ಷದವ್ರು ವಿನ್ ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಸಂಗ್ರಹ ಮಾಡಲು ಹೊರಟಿದ್ವಿ. ಇವತ್ತಿನ ನಮ್ಮ ಪಾಲಿಕೆಯ ಪಯಣ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ನಾನು ಮಂಜುನಾಥ್. ಇವತ್ತಿನ ನಮ್ಮ ಪಾಲಿಕೆಯ ಪಯಣ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಒಟ್ಟು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 13 ವಾರ್ಡ್ಗಳು ಬರ್ತವೆ. ಅಗ್ರಹಾರ ದಾಸರಹಳ್ಳಿ, ಡಾಕ್ಟರ್ ರಾಜ್ಕುಮಾರ್ ವಾರ್ಡ್, ತಿಮ್ಮೇನಹಳ್ಳಿ, ಕಾವೇರಿಪುರ, ವಿಷ್ಣುವರ್ಧನ್ ವಾರ್ಡ್, ಪಟ್ಟೇಗಾರಪಾಳ್ಯ ವಾರ್ಡ್, ಮಾರೇನಹಳ್ಳಿ ಪಶ್ಚಿಮ, ಮೂಡಲಪಾಳ್ಯ, ಮಾರುತಿ ಮಂದಿರ, ಅನುಭವ ನಗರ, ನಾಗರಬಾವಿ, ಚಂದ್ರ ಲೇಔಟ್ ಹಾಗೂ ನಾಯಂಡಹಳ್ಳಿ. ಈ 13 ವಾರ್ಡ್ಗಳು ಕೂಡ ನಾವು ಹೋಗ್ಬಿಟ್ಟು ಅಲ್ಲಿನ ಜನರ ಸಮಸ್ಯೆಗಳು ಏನು, ಏನೆಲ್ಲ ಸಮಸ್ಯೆಗಳಿಂದ ಅವರು ಪ್ರತಿನಿಧಿತ್ಯವೂ ಕೂಡ ಅಷ್ಟೇ ಬಳಲ್ತಾ ಇದ್ದಾರೆ, ಯಾವ ಪಕ್ಷದವರು ಈ ಬಾರಿಯ ಜಿಬಿಎ ಎಲೆಕ್ಷನ್ ಅಲ್ಲಿ ವಿನ್ ಆಯಿತು ಅಂತಂದ್ರೆ ಅಟ್ಲೀಸ್ಟ್ ಅವರ ವಾರ್ಡ್ಗಳ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ನಾನು ಅಲ್ಲಿಗೆ ಹೋಗಿ ತಿಳ್ಕೊಳ್ತೀನಿ. ಈಗ ನಾನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಪಟ್ಟೇಗಾರಪಾಳ್ಯ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು, ಯಾವ ಪಕ್ಷದವರು ಈ ಬಾರಿ ವಿನ್ ಆಯಿತು ಅಂತಂದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಸಮಸ್ಯೆಗಳು ಅಂತ ಹೆಚ್ಚಿಗೆ ಏನು ಸಮಸ್ಯೆ ಇಲ್ಲ. ಮಾಮೂಲಿ ರೋಡು, ರಸ್ತೆ ಎಲ್ಲ ಹೆಚ್ಚು ಕಮ್ಮಿ ಪರವಾಗಿಲ್ಲ ಇರೋದ್ರಲ್ಲಿ ಏನಂತ ತೊಂದರೆ ಏನಿಲ್ಲ. ಅತಿ ಹೆಚ್ಚಾಗಿ ಏನಿದೆ ಸರ್, ಡ್ರೈನೇಜ್ ಪ್ರಾಬ್ಲಮ್ ಮೇನು ಗೊತ್ತಾ, ಡ್ರೈನೇಜ್ ಪ್ರಾಬ್ಲಮ್, ರೋಡ್ ಪ್ರಾಬ್ಲಮ್ಮು. ಅದು ಬಿಟ್ರೆ ಈ ಫುಟ್ಪಾತ್ಗಳಲ್ಲಿ ಗೊತ್ತಲ್ಲ, ಫುಟ್ಪಾತ್ಗಳಲ್ಲಿ ಈಗ ಎಲ್ಲ ಕಡೆ ಗಾಡಿಗಳು ಹಾಕಿದ್ದಾರೆ. ಬೇರೆ ಕಡೆ ಹಿಂಗ ನಾವು ಹೋಗೋಕ್ಕೆ ಆ ಕಡೆ ಈ ಕಡೆ ಪಾರ್ಕಿಂಗ್ ಸಮಸ್ಯೆ ತುಂಬಾ ಇದೆ. ಕಾರ್ಪೊರೇಷನ್ ಆದ ತಕ್ಷಣ ಅವರು ಜನರ ಕೈಗೆ ಸಿಗಲ್ಲ, ಸಮಸ್ಯೆ ಆಲಿಸಲ್ಲ. ಜಿಬಿಎ ಚುನಾವಣೆ ಮಾಡಬೇಕು. ಯಾಕೆಂದ್ರೆ ಸ್ಥಳೀಯ ಸಮಸ್ಯೆಗಳನ್ನ ಆಲಿಸೋಕ್ಕೆ ಒಬ್ಬ ಕೌನ್ಸಿಲರ್ ಬೇಕೇ ಬೇಕು. ಜನಪ್ರತಿನಿಧಿ ಇದ್ರೆ ಒಳಹಕ್ಕು MLA ಅವರು ಎಲ್ಲದೂ ಒಳಹಕ್ಕು ನೋಡೋಕ್ಕಾಗಲ್ಲ. ಒಬ್ಬ ಕೌನ್ಸಿಲರ್ ಆದರೆ ಇವಾಗ ವಾರ್ಡ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಅವರು ಏನು ಲಿಮಿಟ್ ಬರುತ್ತೋ ಅದ್ರಲ್ಲಿ ನೀಟಾಗಿ ನೋಡಿ ಕೆಲಸಗಳು ಮಾಡ್ಬೋದು. ಇವಾಗ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಆಮೇಲೆ ಸ್ಯಾನಿಟರಿ ವರ್ಕ್ ಇರ್ಬೋದು, ಏನೇ ಇದ್ರು ಸ್ಥಳೀಯ ನಾಯಕರಿಗೆ ಅದು ಬರುತ್ತೆ, ಕೌನ್ಸಿಲರ್ ಆದವ್ರಿಗೆ. ಬಟ್ MLA ಕ್ಷೇತ್ರ ದೊಡ್ಡದಿರುತ್ತೆ, ಎಲ್ಲ ಗಮನ ಹರಿಸೋಕ್ಕಾಗಲ್ಲ. ಬೇಕು ಎಲ್ಲದೂ MLA ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕಾರ್ಪೊರೇಷನ್ ಇವರು BBMP ಅವರು ಇದ್ರೆ ಒಳ್ಳೇದು, ನಮಗೆ ಒಳ್ಳೇದು. ಏನಾದರೂ ಕಷ್ಟ ಸುಖ ಹೇಳ್ಕೊಳಕ್ಕಾಗಲಿ ಹತ್ರ ಇರ್ತಾರೆ. MLA ಅವ್ರಿಗೆ ನಾವು ಎಲ್ಲನೂ ಮುಟ್ಟಿಸೋಕ್ಕಾಗಲ್ಲ. ಕೆಲವು ಅವರು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ ಎಲೆಕ್ಷನ್ ಬೇಕೇ ಬೇಕು. ಇಲ್ಲಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ಎಲ್ಲ ಹಂಗಂಗೆ ನಿಂತಿದೆ, ಬೇಕೇ ಬೇಕು ಸರ್. ಮೋರಿ ಸರಿ ಇಲ್ಲ, ರೋಡ್ ಎಲ್ಲ ಹಳ್ಳ ಗುಂಡಿಗಳಿದೆ. ಬೇಜಾನ್ ಹೇಳ್ಬೇಕಂದ್ರೆ ಜಾಸ್ತಿನೇ ಇದೆ ಸರ್. ಆಗಲ್ಲ ಸರ್, ಪ್ರತಿಯೊಂದು MLA ಮನೆ ಹತ್ರ ಹೋಗಿ ನಾವು ಇದು ಮಾಡಕ್ಕಾಗಲ್ಲ ಸರ್. ಕಾರ್ಪೊರೇಟರ್ ಬೇಕೇ ಬೇಕು ಸರ್. ನಮ್ಮ ಸಮಸ್ಯೆ ಹೇಳೋದಕ್ಕೆ ಬೇಕೇ ಬೇಕು. ನಮ್ಮ ಮನೆ ಇದೇ ರೋಡ್ ಕಾರ್ನರ್ ಅಲ್ಲಿ ಇರೋದು, ಕಸ ಎಲ್ಲ ಬಿಸಾಕ್ತಾರೆ. ಅಟ್ಲೀಸ್ಟ್ ನಾವು ಹೋಗಿ ಕೇಳ್ಬೋದಲ್ಲ ಕಾರ್ಪೊರೇಟರ್ಗೆ. ಅವ್ರು ಬಂದ್ರೆ ಏನಾದ್ರು ಹೇಳ್ಕೊಳ್ಳೋಕೆ ಬೇಕೇ ಬೇಕು. ಗ್ರಾಮ ಪಂಚಾಯತಿಲೆಲ್ಲ ಇದ್ದೇ ಇರ್ತಾರೆ. ಸೊ ನಮ್ಮಲ್ಲೂ ಇದ್ರೆ ಚೆನ್ನಾಗಿರುತ್ತೆ, ಬೇಕು. ಬಟ್ ಇಲ್ಲಿದ್ರೆ ಕಾಂಗ್ರೆಸ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಕಾವೇರಿಪುರ ಅನ್ನುವಂಥ ಒಂದು ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು, ಯಾವ ಕಾರಣಕ್ಕೋಸ್ಕರ ಕಾರ್ಪೊರೇಟ್ ಎಲೆಕ್ಷನ್ ಬೇಕು ಅನ್ನುವಂಥದ್ದನ್ನ ಅವರಿಂದಾನೇ ಮಾತನಾಡಿಸ್ತೀನಿ.
ಈಗ ನಾನು ಕಾವೇರಿಪುರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳೇನು, ಯಾವ ಪಕ್ಷದವ್ರು ಈ ಬಾರಿ ಕಾರ್ಪೊರೇಟರ್ ಆಯ್ತು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳಾಗುತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿನ ಜನರಿಂದನೇ ಕೇಳೋಣ ಬನ್ನಿ. ಏನ್ ಅದೇ ಕಸದ ಸಮಸ್ಯೆ, ಆಳು ಮುಳು, ಮಳೆ ಬಂದ್ರೆ ಮೋರಿ ಚೇಂಬರ್ ಅದು ಇದು ಕಟ್ಕೊತಾನೆ ಇರ್ತಿದೆ. ಕಾರ್ಪೊರೇಟರ್ ಇದ್ರೂ ಒಳ್ಳೇದೆ, ಅವ್ರಿಲ್ಲ ಅಂದ್ರೂ ನಡೆಯೋದು ನಡೀತಾನೆ ಇದೆ. MLA ಸಾಹೇಬ್ರು ಮಾಡ್ತಾನೆ ಅವರೇ, ಪ್ರಿಯಕೃಷ್ಣ ಅವರು. ಕಾಂಗ್ರೆಸ್ ಯಾವ್ದೈತೋ ಕಾಂಗ್ರೆಸ್ ಆದ್ರೇನೆ ಅನುಕೂಲ, ಅವ್ರಿಗೂ ಕಾಂಗ್ರೆಸ್ ಇದ್ರೆ ಅವರು ಕೊಂಡು ತಂದು ಮಾಡಕ್ ಅನುಕೂಲ. ಕಾರ್ಪೊರೇಟ್ ಎಲೆಕ್ಷನ್ ಬೇಕು, ಆದ್ರೆ ಸದ್ಯಕ್ಕೆ ಇರೋಂಥ ಎಲ್ಲ MLAಗಳು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಟೋಟಲ್ ಏನು 224 ಜನ MLAಗಳಿದ್ದಾರೆ. ಯಾರಿಗೂ BBMP ಇದು ಕಾರ್ಪೊರೇಷನ್ ಎಲೆಕ್ಷನ್ ಬೇಕಾಗಿಲ್ಲ. ಏನಂದ್ರೆ ಜನ ನೇರವಾಗಿ ನಮ್ಮಲ್ಲೇ ಬರಲಿ, ಯಾವುದೇ ಸಮಸ್ಯೆ ಇರಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅದಕ್ಕೆ ಪರಿಹಾರ ಕೊಡ್ತಾರ ಬಿಡ್ತಾರ, ಅದು ಎರಡನೇದು. ನಮಗೆ ನೇರವಾಗಿ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲೆಕ್ಷನ್ನ ಇಲ್ಲದ ಒಂದು ಕಾರಣಗಳನ್ನ ಇಟ್ಕೊಂಡು ಮುಂದೂಡ್ತಾ ಇದ್ದಾರೆ. ಈಗ MLA ಬಂದು ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಅವರೇ ಪಕ್ಷದಿಂದ ಆದಾಗ ಒಂದು ಸಮನ್ವಯ ಇರುತ್ತೆ. ಸಮಸ್ಯೆ ಅಂದ್ರೆ ಎಲ್ಲ ಇದು ಫುಟ್ಪಾತ್ ಎಲ್ಲ ಸರಿಯಿಲ್ಲ ಸರ್. ರೋಡ್ ಎಲ್ಲ ನೀರು ನಿಂತ್ಕೊಳ್ಳೋದು, ಆಮೇಲೆ ಗಾಡಿಗಳೆಲ್ಲ ಹೋಗಕ್ಕೆ ಟೂ ವೀಲರ್ ಹೋದ್ರೆ ಸ್ಕಿಡ್ ಈ ತರ ಆಯ್ತೈತೆ. ಫುಟ್ಪಾತ್ ಅಂತೂ ಸರಿಗೇ ಇಲ್ಲ ಸರ್, ಎಲ್ಲೂ ಫುಟ್ಪಾತ್ಗಳು ಕ್ಲೀನ್ ಆಗೇ ಮಾಡಿಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಎಲ್ಲ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಏರಿಯಾಗ ಒಬ್ರು ಇವಾಗ ಒಂದು ವಿಧಾನಸಭಾ ಕ್ಷೇತ್ರ MLA ಕೆಳಗಡೆ ಅಂಡರ್ ಅವ್ರು ಬರ್ತಾರೆ. ಅವರೆಲ್ಲ ಬಂದ್ರೆ ನಮಗೂ ಒಂದು ಸ್ವಲ್ಪ ಉಪಯೋಗ ಆಗುತ್ತಲ್ಲ, ಎಲೆಕ್ಷನ್ ಮಾಡಬೇಕು ಸರ್. ಯಾವ ಪಕ್ಷದವ್ರು ಆದ್ರೆ ಸರ್, ಒಳ್ಳೆ ಜನ ಬಂದ್ರೆ ಸಾಕು ಸರ್. ನಮಗೆ ಅದೇ ಪಕ್ಷ ಇದೇ ಪಕ್ಷ ಅಂದಲ್ಲ, ಒಳ್ಳೆ ಜನ ಬಂದ್ರೆ ಸಾಕು ಸರ್. ಕಾರ್ಪೊರೇಟ್ ಇಲ್ದಿದ್ರೆ ಅಟ್ಲೀಸ್ಟ್ ಒಂದು ಕಸ ಹೊಡೆಯೋರಿಗೂ ಹೇಳುವಷ್ಟು ಇದು ಇಲ್ಲ ನಮಗೆ. ಒಂದು ಕಸ ಹೊಡಿಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೂ ಅಯ್ಯೋ ಹೋಗೋ ಹಂಗೆ ಹೋಗುವಂಥ ಮೂಮೆಂಟ್ ಇದೆ. ಅದೇ ಒಬ್ಬರು ಕಾರ್ಪೊರೇಟ್ ಇದ್ರೆ ಅವ್ರ ಮನೆ ಹತ್ರ ಹೋಗಿ ಇದು ಮಾಡ್ಬೇಕು. MLA ಮನೆಗೆ ಹೋದ್ರೆ ಎಲ್ಲ ದಿನ ಹೋದ್ರೆ ಸಿಕ್ಕಲ್ಲ, ಅವ್ರು ವಾರಕ್ಕೊಂದು ದಿನ ಸಿಕ್ಕೋದೇ ಕಷ್ಟ. ಅವ್ರ ಕೆಲಸಗಳೇ ಜಾಸ್ತಿ ಆಗಿರೋದ್ರಿಂದ GP ಎಲೆಕ್ಷನ್ ಆದ್ರೂ ಒಳ್ಳೇದಿದೆ. ಕೇಳಿದ್ರಲ್ಲ ಕಾವೇರಿಪುರ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅಂತ ಹೇಳ್ಬಿಟ್ಟು. ಈಗ ನಾನು ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಸಮಸ್ಯೆ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅಲ್ಲಿನ ಜನರಿಂದ ಕೇಳಿ ತಿಳ್ಕೊಳ್ಳೋಣ. ನಾನೀಗ ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳೇನು, GBA ಎಲೆಕ್ಷನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟು, ಯಾವ ಪಕ್ಷದವ್ರು ಈ ಬಾರಿ ಗೆದ್ರೆ ಈ ಒಂದು ವಾರ್ಡ್ನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ಜನರಿಂದಲೇ ಮಾಹಿತಿ ಪಡ್ಕೊಳ್ಳೋಣ. ಭಾಳ ಇಂಪಾರ್ಟೆಂಟ್ ಇದೆ. ಕಾರ್ಪೊರೇಟ್ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಇದೆ. ಬಟ್ ಅದ್ರಲ್ಲಿ ಏನಂತಂದ್ರೆ ಕೆಲಸ ಮಾಡೋರು ಬರಬೇಕು. ಸುಮ್ಮನೆ ಯಾರೋ ಬಂದು ನಾವು ಓಟ್ಗಳಾಕಿ ಸುಮ್ಮನೆ ವೇಸ್ಟ್. ಅದು ಕೆಲಸ ಮಾಡೋರು ಬಂದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ಕೆಲಸ ಮಾಡೋರಿಲ್ಲ ಅಂದ್ರೆ ನಾವು ಓಟ್ ಹಾಕಿ ಏನು ನಾವೇ ಒಂದೊಂದ್ಸಲ ಅನ್ಕೊಂತೀವಿ, ಯಾಕಪ್ಪ ಓಟ್ ಹಾಕ್ಬೇಕಿತ್ತು, ಓಟ್ ಹಾಕೋದೇ ಬೇಡ ಅಂತ ಅನ್ಸ್ಬಿಡ್ತದೆ. ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಸುಮಾರು ಅಲ್ಲೇ ಒಂದು 4-5 ವರ್ಷದಿಂದ ನಾನು ಓಡೇ ನಿಲ್ಸ್ಬಿಟ್ಟಿದ್ದೀನಿ. ಏನಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ ಅಷ್ಟೇ ಎಲೆಕ್ಷನ್ ನಿಂತ್ಕೊಂತಾರೆ. ಕಾರ್ಪೊರೇಟ್ ಎಲೆಕ್ಷನ್ ಆಗಿರಲಿ, MLA ಎಲೆಕ್ಷನ್ ಯಾವುದೇ ಆಗಲಿ, ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ಳೋದಷ್ಟೇ, ಜನಗಳಿಗೋಸ್ಕರ ಏನೂ ಮಾಡಲ್ಲ. ಸಮಸ್ಯೆ ನೋಡಿ, ಈಗ ರೋಡ್ ನೀವೇ ನೋಡ್ತಾ ಇದ್ರಲ್ಲ, ನೋಡಿ ಈ ರೋಡಲ್ಲಿ ಯಾರೋ ಮಣ್ಣು ಹೊಡೆದು ಹಾಕಿದಾರೆ, ಅದು ಎತ್ತಲ್ಲ. ಆಮೇಲೆ ಅಲ್ಲಿ ಕಸ BBMP ಅವ್ರು ಬಂದು ಕಸ ನೀಟಾಗಿ ಕ್ಲೀನ್ ಮಾಡಲ್ಲ. ಏನಾರು ಹೇಳಕ್ ಹೋದ್ರೆ ನಮ್ಮ ಹತ್ರ ಕಾಸು ಕೇಳ್ತಾರೆ, ಕಾಸು ಕೊಡ್ರಿ ನಾವು ಕಸ ಎತ್ಬೇಕಂದ್ರೆ ಅಂತ ಕೇಳ್ತಾರೆ. ಗೌರ್ಮೆಂಟ್ ಅವ್ರು ಸಂಬಳ ಕೊಡೋದು ಅಂತ ಅವ್ರಿಗೆ. ಕಾರ್ಪೊರೇಟರ್ ಇಲ್ಲ ಅಂದ್ರೆ ಲೋಕಲ್ ಏರಿಯಲ್ಲಿ ಏನು ಇಂಪ್ರೂವ್ಮೆಂಟೇ ಆಗಲ್ಲ, ಯಾರು ಬಂದು ಮಾನಿಟರ್ ಮಾಡಲ್ಲ. MLA ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಹೋಗ್ತಾರೆ. ಕಾರ್ಪೊರೇಟರ್ ಇಲ್ಲ ಅಂತಂದ್ರೆ ಲೋಕಲ್ ನಮ್ದು ಏರಿಯಾ ಕಷ್ಟ ಎಲ್ಲ ಯಾರಿಗೆ ಹೇಳ್ಕೊಳ್ಳೋದು. ಇದು ರೋಡ್ ಎಲ್ಲ ಇದು ಸರಿ ಹೋದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀರು ಎಲೆಕ್ಟ್ರಿಸಿಟಿ ಅಂತ ತೊಂದರೆ ಇಲ್ಲ. ಇವಾಗ ಪ್ರಾಬ್ಲಮ್ ಇರೋದೇ ರೋಡು. ಎಲೆಕ್ಷನ್ ಮಾಡಬೇಕು, ಕಾರ್ಪೊರೇಟರ್ ಎಲೆಕ್ಷನ್ ಮಾಡಬೇಕು. ಅಭಿವೃದ್ಧಿ ಕಾಮಗಾರಿ ಅಂದ್ರೆ ಈ ರೆವಿನ್ಯೂ ಸೈಟ್ಗಳು, ಪಾಪ ಬಡವರು ಅಂತವಕ್ಕೆ ಈ ಖಾತೆ ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ. ಈಗ ಇರೋ ಪಕ್ಷನೇ ಅಭಿವೃದ್ಧಿ ಆಗುತ್ತೆ, ಕಾಂಗ್ರೆಸ್ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಅವರೇ ಮಾಡಿದ್ರೆ ಅವರೇ ಪಕ್ಷದಲ್ಲಿ ಅವರೇ ಮಾಡಬಹುದು. ಎಲ್ಲ ಈ ರಸ್ತೆಗಳು ಎಲ್ಲ ರೆಡಿ ಮಾಡಕ್ಕೆ ಇದು ಇದೆ. ಈಗ ನೋಡಿ ಇಲ್ಲೇ ಆಕ್ಸಿಡೆಂಟ್ ಆಗುತ್ತೆ ಎಷ್ಟೊಂದು. ಇಲ್ಲಿ ಎಷ್ಟೊಂದು ಸಲ ಹೇಳಿದೀವಿ ಹಂಸಾಕಿ ಅಂತ, ಯಾರು ಬರ್ತಾ ಇಲ್ಲ. ಅದಕ್ಕೆ ಆಗತ್ತೆ ಸರ್, ನೀರು ಮೋರಿ ವರ್ಕ್ ಕರೆಕ್ಟಾಗಿ ಆಗಿಲ್ಲ, ನೀರು ಇದೆ ಅಲ್ಲ. ಮತ್ತೆ ಇಲ್ಲಿ ಹಂಸಾಕಿ ಅಂತ ಎಷ್ಟೊಂದು ಸಲ ಹೇಳಿದ್ವಿ. ಟ್ರಾಫಿಕ್ ಪೊಲೀಸ್ ಹತ್ರ ಹೋದ್ರೆ ಕಾರ್ಪೊರೇಷನ್ BBMP ಹತ್ರ ಹೋಗಿ ಅಂತ ಹೇಳ್ತಾರೆ, ಅವ್ರ ಇದ್ರೆ ಇವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಎಷ್ಟೊಂದು ದಿನಕ್ಕೆ ವಾರಕ್ಕೆ 1-2-3 ಆಕ್ಸಿಡೆಂಟ್ ಆಗ್ತಾ ಇದೆ. ನಮ್ಮ ಏರಿಯಾದಲ್ಲಿ ಕಾರ್ಪೊರೇಟ್ರು ನಮ್ಮ ಲೊಕಾಲಿಟಿನಲ್ಲೇ ಇರ್ತಾರೆ. ಪ್ರತಿಯೊಂದು ಸಂಧಿಗೊಂದಿನೂ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಎಲ್ಲಿ ಏನು ಇದು ರಸ್ತೆ ಫುಲ್ ಹಾಳಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರು ಬಂದು ನೋಡ್ತಾ ಇರ್ತಾರೆ. ಅದೇ ಆಫೀಸರ್ಗಳಿದ್ರೆ ಅಂದರೆ ಇವು ಕಾರ್ಪೊರೇಟರ್ ಇಲ್ಲದೆ ಇದ್ರೆ ಆಫೀಸರ್ಗಳು ಅಂತದ್ದು ಅವ್ರು ಬರೋದೇ ಇಲ್ಲ ಅಲ್ಲಿ. ಕೇಳಿದ್ರಲ್ಲ ಡಾಕ್ಟರ್ ವಿಷ್ಣುವರ್ಧನ್ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ದು. ಈಗ ನಾನು ಅಗ್ರಹಾರ ದಾಸರಳ್ಳಿ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಕೇಳೋಣ ಬನ್ನಿ.
ಈಗ ನಾನು ಅಗ್ರಹಾರ ದಾಸರಹಳ್ಳಿ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ವಾರ್ಡ್ನಲ್ಲಿರುವಂತಹ ಜನರ ನಾಡಿಮಿಡಿತ ಏನು, ಏನೆಲ್ಲ ಸಮಸ್ಯೆಗಳನ್ನು ಪ್ರತಿನಿತ್ಯ ಫೇಸ್ ಮಾಡ್ತಾ ಇದ್ದಾರೆ, ಈ ಬಾರಿಯ ಜನರ ಆಯ್ಕೆ ಯಾರು ಅನ್ನುವಂಥದ್ದನ್ನ ಈ ವಾರ್ಡ್ಗೆ ಹೋಗ್ಬಿಟ್ಟು ಅಲ್ಲಿನ ಜನರಿಂದನೇ ಮಾಹಿತಿ ಪಡ್ಕೊಳ್ಳೋಣ. ಆಸ್ಪೆ ಇಲ್ದಿರ ಮನೆ ಇಲ್ಲ, ಸಮಸ್ಯೆಗಳಿಲ್ಲ, ವಾರ್ಡ್ ಇಲ್ಲ, ಕ್ಷೇತ್ರ ಇಲ್ಲ, ಸಮಸ್ಯೆಗಳು ಇದ್ದೇ ಇರುತ್ತೆ. ಅದನ್ನ ಸ್ಥಳೀಯ ಶಾಸಕರು ಆದಷ್ಟು ಮಾಡ್ತಾ ಇದ್ದಾರೆ. ಆದರೆ ಪಾಲಿಕೆ ಸದಸ್ಯರು ಹಾಗೂ ಈಗಿನ GBA ಸದಸ್ಯರು ಏನು ಅನ್ಕೊಂಡಿದೀವೋ ಅವರು ಖಂಡಿತ ಬೇಕೇ ಬೇಕು. ಸ್ಥಳೀಯವಾಗಿ ನಮಗೆ ಹತ್ತಿರದಲ್ಲಿ ಬೇಗ ಸಿಗ್ತಾರೆ. ಈಗ ಎಲ್ಲರಿಗೂ ಅವ್ರ ಕನ್ಸರ್ನ್ ಅಧಿಕಾರಿಗಳಿಗೆ ಹೋಗಿ ನಾವು ಭೇಟಿ ಮಾಡಬೇಕು. ಒಂದು KB ಸಮಸ್ಯೆ KBರ್ಗೂ ಹೇಳಬೇಕು, ಕಸಬಿದವರಾದ್ರೆ ಅವ್ರ ಕನ್ಸರ್ನ್ ಅವ್ರಿಗೆ ಇಂಜಿನಿಯರ್ಗೆ ಫೋನ್ ಮಾಡಬೇಕು. ಈ ರೀತಿ ಎಲ್ಲರಿಗೂ ನಾವು ಹೇಳ್ಕೊಂಡು ಫಾಲೋ ಮಾಡೋದ್ರಿಂದ ಸಮಯ ವ್ಯರ್ಥ ಆಗ್ತದೆ. ಯಾರೋ ಒಬ್ಬ ಅಧಿಕಾರಿ ನಮ್ಗೆ ಇದನ್ನು ಸಮಸ್ಯೆ ಪಾಲಿಸೋಂಥ ಒಬ್ಬ ಅಧಿಕಾರಿ ಇದ್ರೆ ನಮ್ಗದು ಸ್ವಲ್ಪ ಅನುಕೂಲ ಆಗ್ತದೆ ಸರ್. MLA ಏನಾಗಿದೆ ಅಂದ್ರೆ ಸರ್, ಈಗ ಯಾರು ಕಾರ್ಪೊರೇಟ್ ಇರ್ತಾರೆ ಅವ್ರ ಕಡೆ MLA ಇದ್ರೆ ಬೇಗ ಹೋಗಿ ಫಂಡಿಂಗ್ ತರ್ಬೋದು, ಬೇಗ ಕೆಲಸ ಮಾಡ್ಬೋದು. ಇಲ್ಲಿ ಪಾರ್ಟಿ ಚೇಂಜ್ ಆಯ್ತು ಅಂದ್ರೆ ಏನು ಮೀನಾಮೇಷ ಹೇಳಸಕ್ ಹೋಗ್ತಾರೆ, ಅವಾಗ ಜನಗಳಿಗೆ ಕೆಲಸ ಆಗೋದಿಲ್ಲ. ಹಾಗಾಗಿ ಕಾಂಗ್ರೆಸ್ನವ್ರು ಬಂದ್ರೆ ಇಲ್ಲಿ ಒಳ್ಳೆ ಉತ್ತಮವಾದ ಕೆಲಸ ಆಗುತ್ತೆ ಸರ್. ಇಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ ಆಗ್ಬೇಕು. ಇವು ಯಾವ್ದೊಂದಕ್ಕೂ ನಾವು ಅಲ್ಲಿ ಹೋಗಕ್ಕಾಗಲ್ಲ, ಪ್ರತಿಯೊಂದಕ್ಕೂ ಲೋಕಲ್ ಆಗಿ ಇರಬೇಕು. ನಮ್ಗೆ ಏನೇ ಒಂದು ಬಂದ್ರು ನಾವ್ ಇಲ್ಲಿ ಬರ್ತೀವಿ ಆಫೀಸ್ ಹತ್ರ. ಅವ್ರು ಯಾವ ಟೈಮಲ್ಲಿ ಏನಾದ್ರು ಒಂದು ಕಷ್ಟ ಆಗಿರ್ಬೋದು, ಒಂದು ನೀರಿಂದ ಆಗಿರ್ಬೋದು, ಒಂದು KEB ಆಗಿರ್ಬೋದು, ಏನೇ ಇದ್ರೂ ಕೂಡ ಕುಂದುಕೊರತೆಗಳನ್ನ ಅವ್ರು ಇದು ಮಾಡ್ತಾರೆ. ಉಮಾಶಂಕರ್ ಸರ್ ಮತ್ತೆ ಕೃಷ್ಣಮೂರ್ತಿ ಅವರು. ಅದೇ ನಾವು ಎಲ್ಲಾನು MLA ಹತ್ರ ಹೋಗಕ್ಕಾಗಲ್ಲ ಸರ್. ಅವರು ಮಾಡ್ಕೊಟ್ಟವ್ರು ಇಲ್ಲ ಅಂತಲ್ಲ, ನಮ್ಮ MLA ಅವರು ಗುಡ್ ಜಿನಿಯನ್ ಪಾರ್ಟಿ, ಅವ್ರ ಕೈಯಲ್ಲಿ ಆಗಿದ್ದೆಲ್ಲ ಮಾಡಿಸ್ಕೊಡ್ತಾರೆ. ಇಂಥವ್ರ ವ್ಯಕ್ತಿ ಹೋಗಕ್ಕಾಗಲ್ಲ. ಇಂಥವ್ರ ಇದ್ರು ಅಂದ್ರೆ ಇನ್ನೂ ಸಮಸ್ಯೆಗಳು ಸ್ವಲ್ಪ ಅನುಕೂಲವಾಗಿ ಎಲ್ಲ ಏನೇನ್ ಬೇಕೋ ಮಾಡ್ತಾರೆ. ಇದನ್ನ ನಮ್ಮ MLA ಸಾಹೇಬ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಕಸ ಎಲ್ಲ ಹಾಕ್ತಾ ಇರ್ತಾರೆ, ಅಧಿಕಾರಿಗಳೆಲ್ಲ ಬೆಳಗ್ಗೆ ಬಂದು ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ನಮ್ಮ ಜನಗಳು ಸ್ವಲ್ಪ ಕೋಆಪರೇಟ್ ಮಾಡಲ್ಲ, ಗಾಡಿಯಿಂದ ಬರ್ತಾರೆ ಹಂಗೆ ಎಷ್ಟು ಹೋಗ್ಬಿಡ್ತಾರೆ. ತುಂಬಾ ಸಮಸ್ಯೆ ಇದೆ ಸರ್. ಈಗ ಡೆಂಗ್ಯೂ ಬೇರೆ ಬರ್ತಾ ಐತೆ, ಇದು ಪ್ರಾಬ್ಲಮ್ ಸರ್. BBMP ಚುನಾವಣೆ ಆಗಲಿ ಅಥವಾ GBA ಚುನಾವಣೆ ಈಗಿನ ಪ್ರಕಾರ ಆಗಿಲ್ಲ. ಜನಗಳಿಗೆ ಸ್ಪಂದಿಸಲಿಕ್ಕೆ ನಾವು ನಮ್ಮ ಲೋಕಲ್ ಇರೋದ್ರಿಂದ, ನಾವು ಲೋಕಲ್ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಹತ್ರವಾಗಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ನಮ್ಮ MLA ಅವರು ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಜನ ನಮ್ಗೆ ಸಹಕಾರ ಕೊಡ್ತಿದ್ದಾರೆ, ನಮಗೆ ಸ್ಪಂದಿಸ್ತಾರೆ. ನಮಗೆ ಯಾವುದೇ ಕೆಲಸ ಕಾರ್ಯಗಳಾಗಬೇಕಂದ್ರೂ ಕೂಡ ಸಣ್ಣದಾಗಲಿ ದೊಡ್ಡದಾಗಿರ್ಲಿ ನಮ್ಮ ಪರವಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಕೇಳಿದ್ರಲ್ಲ, ಅಗ್ರಹಾರ ದಾಸರಹಳ್ಳಿ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅಂತ ಹೇಳ್ಬಿಟ್ಟು. ಈಗ ನಾನು ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಆ ವಾರ್ಡ್ನ ಸಮಸ್ಯೆ ಏನು, ಅಲ್ಲಿನ ಜನ ಏನಂತಾರೆ, ಎಲೆಕ್ಷನ್ ಬೇಕು ಅಂತಾರ ಬೇಡ ಅಂತಾರ ಅಂತ ಹೇಳ್ಬಿಟ್ಟು ಅವರಿಂದಾನೇ ತಿಳ್ಕೊಳ್ಳೋಣ. ಈಗ ನಾನು ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳು ಏನು, GBA ಎಲೆಕ್ಷನ್ನ ಬಗ್ಗೆ ಜನ ಏನ್ ಹೇಳ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದ್ರೆ ಈ ವಾರ್ಡ್ನ ಸಮಸ್ಯೆಗಳು ಬಗೆಹರಿಸುತ್ತೆ ಅನ್ನೋಂಥದ್ರ ಬಗ್ಗೆ ಇಲ್ಲಿಂದ ಜನರನ್ನೇ ಮಾತನಾಡಿಸಿ ತಿಳ್ಕೊಳ್ಳೋಣ. ಜನಗಳಿಗೆಲ್ಲ ಕಷ್ಟ ಆಯ್ತಿದೆ, ಎಲ್ಲ ನೋಡಿ, ಎಲ್ಲ ರೋಡ್ ಎಲ್ಲ ಆಚೆ ನೀರೆಲ್ಲ ಬರ್ತಾ ಇದೆ. ಎಲ್ಲ ಇದ್ರೆ ಒಳ್ಳೇದು. ಎಲೆಕ್ಷನ್ ತುಂಬಾ ಸಮಸ್ಯೆ ಇದೆ ಸರ್. ಮೋರಿ ಸಮಸ್ಯೆ ಆಗಿರ್ಬೋದು, ಚೇಂಬರ್ ಕೆಲಸದ್ದಾಗಿರ್ಬೋದು, ನೋಡಿ ನೀರೆಲ್ಲ ಬರ್ತಾ ಇದೆ. ಎಲ್ಲ ರೋಡ್ ಎಲ್ಲ ಕ್ಲೀನ್ ಆಗಿಲ್ಲ, ಎಲ್ಲ ಗಲೀಜಾಗಿದೆ. ಪಕ್ಷ ಅಂತ ನಮ್ಗೆ ಅದು ಹೇಳಕ್ಕಾಗಲ್ಲ ಸರ್. ಯಾರೇ ಬಂದ್ರು ಸಹಾಯ ಮಾಡ್ಬೇಕು, ಯಾಕಂದ್ರೆ ಎಲ್ಲ ನೀಟಾಗಿ ಇಟ್ಕೋಬೇಕು. ಅವ್ರ ಕ್ಷೇತ್ರದಲ್ಲಿ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಗಳು ಚೆನ್ನಾಗಿ ಆಯಿಸ್ತಾರೆ. ಖಂಡಿತ ಬೇಕು ಸರ್. ಎಲ್ಲರೂ ಇಡೀ ರಾಜಧಾನಿಲಿ ಹಲವಾರು ಸಮಸ್ಯೆಗಳು ತುಂಬಿ ತುಳುಕ್ತಾ ಇವೆ. ಅದು ಕಳೆದ 11 ವರ್ಷಗಳಿಂದ ನಿರಂತರವಾಗಿ ನಮ್ಮ ನಾಗರಿಕರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಏನು ಕಸ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಕಸ ಒಂದು ವಿಲೇವಾರಿ ಆಗ್ತಾ ಇಲ್ಲ ಸರ್. ಅದು ಗಾರ್ಬೇಜ್ ಸಮಸ್ಯೆ. ನಿಮಗೆ ಗೊತ್ತು, ಗಾರ್ಬೇಜ್ ಅನ್ನೋದೊಂದು ಮಾಫಿಯಾ ಅಂತ ನಮ್ಮ CM ಅವ್ರು ಹೇಳ್ತಿರ್ತಾರೆ. ಸೊ ಆ ಮಾಫಿಯಾನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಕಾರ್ಪೊರೇಟರ್ಗಳು ಬೇಕು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಈಗ ಒಂದು ರೋಡಲ್ಲಿ ಕಸ ಬೀಳ್ಬೋದು, 2 ರೋಡಲ್ಲಿ ಕಸ ಬೀಳ್ಬೋದು. ಅದನ್ನು MLA ಅವರು ಬಂದು ನಿರ್ವಹಣೆ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. MLA ಅವರು ಬಂದು ಮಾಡೋ ಕೆಲಸನ ಒಬ್ಬ ಕಾರ್ಪೊರೇಟರ್ ಸ್ಥಳೀಯ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಮಾಡುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಒಬ್ಬ ಕಾರ್ಪೊರೇಟರ್ ಬೇಕು ಅಂತ ನಾನು ಹೇಳ್ತೀನಿ ಸರ್. ಬಟ್ ಇವಾಗ ಕಾರ್ಪೊರೇಟರ್ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ನಮ್ಮ ಶಾಸಕರ ಹತ್ರ ಹೋಗ್ತೀವಿ. ಶಾಸಕರು ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಮಾಡಿ ಅಲ್ಲಿ ಬಗೆಹರಿಸಿ ಕಳಿಸ್ತಾ ಇದ್ದಾರೆ. ಒಟ್ಟಾರೆ ಕಾರ್ಪೊರೇಟರ್ಗಳಿದ್ದರೆ 100% ಚೆನ್ನಾಗಿರುತ್ತೆ, ಕರೆಕ್ಟಾಗಿರುತ್ತೆ ಸರ್. ಎಲ್ಲ ಈಗ ವಾರ್ಡ್ಗಳಲ್ಲಿ ನಮ್ಮ ಏನಿದ್ದಾರೆ ಶಾಸಕರು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೆ ಒಂದು ಏನಿದೆ ಸದಸ್ಯರು, ಒಂದು BBMP ಕೌನ್ಸಿಲರ್ ಅವಶ್ಯಕತೆ ಇದೆ ಸರ್, ಮಾಡಲೇಬೇಕಾಗುತ್ತೆ. ಆದರೂ ಒಂದು BBMP ಸದಸ್ಯರು ಕೊರತೆ ಇದೆ ಸರ್, ಮಾಡಲೇಬೇಕು. ನಮ್ಮ BJP ಇವತ್ತು ಸಂಪೂರ್ಣವಾಗಿ ಕೇವಲ 13 ವಾರ್ಡ್ಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲೇ ನಮಗೆ ಈಗಾಗಲೇ ನಿರ್ದೇಶನ ಇದೆ. ಎಲ್ಲ ಕ್ಷೇತ್ರದ
ಅಭ್ಯರ್ಥಿಗಳು ಯಾರಾಗಕ್ಕೆ ಇಚ್ಛೆ ಇದೆಯೋ ಅವರು ಈಗಾಗಲೇ ಕೆಲಸವನ್ನು ಪ್ರಾರಂಭಿಸಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಟ್ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಬರೇ ಫ್ರೀ ಬಿಸ್ಸನ್ನು ಕೊಟ್ಕೊಂಡು ಇರುವಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಬಿಟ್ಟರೆ ಲೋಕಲ್ ಕೆಲಸ ಮಾಡುವವರು ಯಾರು? ಕೇಳಿದ್ರಲ್ಲ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 13 ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳು ಏನು ಅಂತ ಹೇಳ್ಬಿಟ್ಟು ಕಾರ್ಪೊರೇಟ್ ಅನ್ನುವಂಥವರು ಬೇಕೇ ಬೇಕು. ಸ್ಥಳೀಯ ಮಟ್ಟದಲ್ಲಿ ವಾರ್ಡ್ ವೈಸ್ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತಂದರೆ ಈ ಕಾರ್ಪೊರೇಟ್ ಎಲೆಕ್ಷನ್ನ ಮಾಡಲೇಬೇಕು, ಕಾರ್ಪೊರೇಟ್ ಅನ್ನುವಂಥವ್ರು ಬೇಕೇ ಬೇಕು ಅನ್ನುವಂಥ ಒಂದು ಮಾತನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಅಷ್ಟೇ ಜನ ಹೇಳ್ತಾ ಇರುವಂತಹದ್ದು. ಇದು ಇವತ್ತಿನ ವಾರ್ಡ್ನಲ್ಲಿರುವಂತಹ ಸಮಸ್ಯೆ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ವಾರ್ಡ್ ವೈಸ್ ಹೋಗ್ಬಿಟ್ಟು ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೇ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.